2025 SSLC ಪರೀಕ್ಷೆ ಇಂಪಾರ್ಟೆಂಟ್ ಮಾಡಲ್ ಕ್ವಶನ್ ಪೇಪರ್. ಫಸ್ಟ್ ಮೇನಲ್ಲಿ 6 ಕ್ವಶನ್ಸ್ ಕೇಳ್ತಾರೆ. ಅದು ಬಹು ಆಯ್ಕೆ ಪ್ರಶ್ನೆಗಳು. ಇದರಲ್ಲಿ ಯಾವುದಾದ್ರೂ 4 ಆಪ್ಷನ್ ಇರುತ್ತೆ. ಯಾವುದಾದ್ರು ಒಂದು ರೈಟ್ ಆಪ್ಷನ್ನ ನೀವು ಬರೀಬೇಕಾಗುತ್ತೆ. ಆನ್ಸರ್ನ ಬರೀಬೇಕಾದ್ರೆ ನೀವು ಆಪ್ಷನ್ದು ಕೋಡ್ ಇದೆ ನೋಡಿ, ABCD ಅಂತ, ಅದರಲ್ಲಿ ಅದನ್ನು ಮೆನ್ಷನ್ ಮಾಡಿ ನೀವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧದಂತೆ ಮೂರನೇ ಪದನ ನೀವಿಲ್ಲಿ ಬರೀಬೇಕಾಗುತ್ತೆ. ಟೋಟಲ್ ಇಲ್ಲಿ 4 ಕ್ವಶನ್ಸ್ ಇರುತ್ತೆ. ಈ 4 ಕ್ವಶನ್ಗಳಲ್ಲಿ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್. ನೆಕ್ಸ್ಟ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಟೋಟಲ್ 11 to 17 ಕಂಪ್ಲೀಟ್ 7 ಕ್ವಶನ್ಸ್ ಇದೆ. ಪ್ರತಿಯೊಂದು ಪ್ರಶ್ನೆಗಳಿಗೂ ನೀವು ಕಂಪ್ಲೀಟ್ ಸೆಂಟೆನ್ಸಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಒಂದು ಪೂರ್ಣ ಒಂದು ವಾಕ್ಯದಲ್ಲಿ ನೀವು ಉತ್ತರನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಿಗೆ ಉತ್ತರ ಬರೆಯಿರಿ ಅಂತ 10 ಕ್ವಶನ್ ಕೇಳಿದ್ದಾರೆ. 2 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಿಮಗೆ ಇಲ್ಲಿ 20 ಮಾರ್ಕ್ಸ್ ಕ್ವಶನ್. ಇಲ್ಲಿ ಯಾವುದೇ ಥರ ಚಾಯ್ಸಸ್ ನಿಮಗೆ ಇರಲ್ಲ, ಎಲ್ಲ ಕ್ವಶನ್ ನೀವು ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಒಂದು ಕವಿಕಾವ್ಯ ಪರಿಚಯ ಇರುತ್ತೆ, ಅಂದರೆ 2 ಕವಿಗಳ ಬಗ್ಗೆನೂ ಕೂಡ ಬರೀಬೇಕು. ಇಲ್ಲಿ ಚಾಯ್ಸ್ ಇರಲ್ಲ ನಿಮಗೆ. ಟೋಟಲ್ 6 ಮಾರ್ಕ್ಸ್ಗೆ. ಮತ್ತು ಗಣ ವಿಭಾಗ ಮಾಡಿ ಹಾಗೂ ಛಂದಸ್ಸಿನ ಹೆಸರನ್ನು ಬರೀಬೇಕಾಗುತ್ತೆ. 3 ಮಾರ್ಕ್ಸ್ ಇರುತ್ತೆ. ಗಣ ವಿಭಾಗ ಮಾಡಿದ್ರೆ 2 ಮಾರ್ಕ್ಸ್, ಛಂದಸ್ಸಿನ ಹೆಸರು ಗುರುತಿಸಿದ್ರೆ 1 ಮಾರ್ಕ್ಸ್. ಅದಾದಮೇಲೆ ಅಲಂಕಾರ ಯಾವುದು ಅಂತ ಹೆಸರಿಸಬೇಕು, ಅದರ ಲಕ್ಷಣ ಬರೀಬೇಕು ಹಾಗೂ ಸಮನ್ವಯನಗೊಳಿಸಿ ಅಂತಿದೆ. ನೆಕ್ಸ್ಟ್ ಗಾದೆ ಮಾತಲ್ಲಿ ಚಾಯ್ಸ್ ಇದೆ, ಯಾವುದಾದ್ರು 1ನ ಬರೀರಿ ಫಾರ್ 3 ಮಾರ್ಕ್ಸ್. ನೆಕ್ಸ್ಟ್ ಸಂದರ್ಭ ವಿವರಿಸಿ ಕೂಡ ನಿಮಗೆ ಟೋಟಲ್ 18 ಮಾರ್ಕ್ಸ್ ಇದೆ. 2 ಪೋಯಮ್ ಕೊಟ್ಟಿದ್ದಾರೆ. ಯಾವುದಾದ್ರು ಒಂದು ಪೋಯಮ್ನ ನೀವು ಇಲ್ಲಿ ಚೂಸ್ ಮಾಡಿ ಬರೀಬೇಕಾಗುತ್ತೆ 4 ಮಾರ್ಕ್ಸ್ಗೆ. ಅದಾದಮೇಲೆ ಒಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಪದ್ಯ ಭಾಗವನ್ನು ಕೊಟ್ಟಿರೋದಕ್ಕೆ ನೀವು ಸಾರಾಂಶ ಬರೆಯೋದಿರೋದೆಯಲ್ಲ, ನೀವು ಹಳೆಗನ್ನಡ ಪೋಯಮ್ಗಳನ್ನೇ ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಅವರು ಹಳೆಗನ್ನಡ ಪೋಯಮ್ನೇ ಅವರು ಕೊಡೋದು. ನೆಕ್ಸ್ಟ್ 8-10 ವಾಕ್ಯಗಳಿಗೆ ಚಾಯ್ಸಸ್ ಇರುತ್ತೆ. ಟೋಟಲ್ ನಿಮಗೆ 4 ಕ್ವಶನ್ ಕೊಟ್ಟಿರ್ತಾರೆ. ಯಾವುದಾದ್ರು 2 ಕ್ವಶನ್ ನೀವು ಇಲ್ಲಿ ಬರೀಬೇಕಾಗುತ್ತೆ. ಒಂದು ಪೊಯಮಲ್ಲೂ ಕೊಡ್ತಾರೆ, ಹಾಗೆ ಗದ್ಯ ಭಾಗದಲ್ಲೂ ಕೊಡ್ತಾರೆ. ಎರಡನ್ನೂ ಕೂಡ ಓದ್ಕೊಂಡು ಬರೀರಿ. ಅದಾದಮೇಲೆ ಪ್ಯಾಸೇಜ್ ತುಂಬಾ ಈಸಿ, ಅಲ್ಲೇ ಕ್ವಶನ್ ಇರುತ್ತೆ. ಆನ್ಸರ್ ಕೂಡ ನಿಮಗೆ ಅದೇ ಒಂದು ಗದ್ಯ ಭಾಗದಲ್ಲಿ ಆನ್ಸರ್ ಇರುತ್ತೆ. ಸೊ ಪ್ಯಾಸೇಜ್ನ ನೀವು 3-4 ಸರಿ ನೀಟಾಗಿ ಓದಿ. ಒಂದು 15 ನಿಮಿಷನಾದರೂ ಬೇಕಾಗುತ್ತೆ ಪ್ಯಾಸೇಜ್ನ ಓದೋಕ್ಕೆ. ಪ್ಯಾಸೇಜ್ನ ಓದಿ ನೀವು ಮತ್ತು ಅಂತ 2 ಕ್ವಶನ್ ಇದೆ. 2 ಕ್ವಶನ್ಗೂ ನೀವು ಆನ್ಸರ್ ಮಾಡಿದ್ರೆ ಟೋಟಲ್ ನಿಮಗೆ ಇಲ್ಲಿ 4 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಮೇನಲ್ಲಿ ಒಂದು ಪತ್ರನ ಬರೀರಿ ಅಂತ ಇದ್ದಾರೆ. ಅಂದರೆ ಪತ್ರದಲ್ಲಿ ನಿಮಗೆ 2 ಟೈಪ್ ಪತ್ರಗಳನ್ನ ಕೇಳ್ತಾರೆ. ಒಂದು ಫಾರ್ಮಲ್ ಪೇಪರ್, ಇನ್ನೊಂದು ಇನ್ಫಾರ್ಮಲ್ ಪೇಪರ್, ಅಂದರೆ ಇನ್ಫಾರ್ಮಲ್ ಲೆಟರ್ ಅಂತ, ಸಾರಿ. ಇದರಲ್ಲಿ ನೀವು ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿ ಬರೀಬೇಕಾಗತ್ತೆ. ಇದಕ್ಕೂ ಕೂಡ 5 ಮಾರ್ಕ್ಸ್. ಅದಾದಮೇಲೆ ನಿಮಗೆ 15 ವಾಕ್ಯಗಳೇ ಕಡಿಮೆ ಇಲ್ಲದಂತೆ 1 ಪೇಜ್ ಆದರೂ ನೀವು ಇಲ್ಲಿ ಪ್ರಬಂಧನ ಬರೀಬೇಕಾಗುತ್ತೆ. ಪ್ರಬಂಧನ ಬರೀಬೇಕಾದ್ರೆ ಫಸ್ಟ್ ನೀವು ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತೆ. ಅದಾದಮೇಲೆ ಆ ಒಂದು ಪ್ರಬಂಧ ನಿಮಗೆ ಏನು ಸೂಚಿಸುತ್ತೆ ಅದನ್ನು ಕೂಡ ನೀವಲ್ಲಿ ಬರೀಬೇಕಾಗುತ್ತೆ. ಅದಾದಮೇಲೆ ನೀವು ಲಾಸ್ಟಲ್ಲಿ ಅದಕ್ಕೆ ಒಂದು ಕನ್ಕ್ಲೂಷನ್ನ, ಒಂದು ಸಾರಾಂಶನ ಕೂಡ ನೀವಂದರೆ ಆ ಕನ್ಕ್ಲೂಷನ್ನ ನೀವು ಅದಕ್ಕೆ ಬರೀಬೇಕಾಗುತ್ತೆ. ಇಷ್ಟೆಲ್ಲ ನೀವು ಬರೆದ್ರೆ ನಿಮಗೆ ಇದರಲ್ಲಿ 5 ಮಾರ್ಕ್ಸ್ ಇರುತ್ತೆ. ಥ್ಯಾಂಕ್ ಯು. ಎಲ್ಲ ಪೇಪರ್ಸ್ ನಾನು ಅಪ್ಲೋಡ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.